ಅಕ್ಕ ಅಣ್ಣನ ಎಲ್ಲಾ ಕಡೆ ಹುಡುಕ್ದೆ, ಎಲ್ಲೂ ಕಾಣಿಸ್ತಾ ಇಲ್ಲ. ಇಲ್ಲ ರಮೇಶ, ಸುಳ್ಳು ಹೇಳ್ಬೇಡ. ನನ್ ಮನ್ಸ್ ಹೇಳ್ತಾ ಇದೆ ಅವ್ರು ಇಲ್ಲೇ ಎಲ್ಲೋ ಇದಾರೆ ಅಂತ. ನಮ್ ತಾಯಣಗೂ ಇಲ್ಲಕ್ಕ. ಅಣ್ಣನ ಎಲ್ಲಾ ಕಡೆ ಹುಡುಕ್ದೆ. ಅಣ್ಣ ಸಿಕ್ಕಿದ ತಕ್ಷಣ ವಿಷಯ ತಿಳಿಸ್ತೀನಿ. ಒಂದ್ ಕೆಲಸ ಮಾಡಿ ಅಕ್ಕ, ನಾಳೆ ನನ್ಗೊಂದು ಫೋನ್ ಮಾಡಿ, ಅಣ್ಣ ಎಲ್ಲಿರ್ತಾರೆ ಅಂತ ಹೇಳ್ತೀನಿ. ಅಕ್ಕ ನೀವು ಮಳೆಯಲ್ಲಿ ನಡೀತಾರ, ಅಣ್ಣಂಗೆ ಗೊತ್ತಾರ, ನನಗ್ ಬೈತಾರಕ್ಕ. ನೀವು ಹೊರಡಿ ಅಕ್ಕ. ಅಂಜೆ ಬನ್ನಿ ಅಕ್ಕ. ರಮೇಶ ಮರಿದೆ ಮಸ್ತಿಗೆ ನಾನು ಬಂದಿದ್ದೆ ಅಂತ ಹೇಳು. ಅಂಜು ಹುಷಾರ. ಆಯ್ತು ತಪ್ಪಿದ ತಕ್ಷಣ ಫೋನ್ ಮಾಡು. ಈ ಸಲ ಇಕ್ಕೋ ಮುಹೂರ್ತ ಮಿಸ್ ಆಗಬಾರ್ದು ಅಂತ ಶಿವಮೊಗ್ಗ ಭದ್ರಾವತಿಯಿಂದ ಹುಡುಗರನ್ನ ಕರೆಸ್ತಾ ಇದ್ದೀನಿ. ಬಟ್ರೆ ಬಾಲೆ ಟಾಪ್ ಹುಡುಗರು, ಅವ್ರಿಗೆ ದುಡ್ಡು ಬೇಕು, ನಂಗೆ ಮಸ್ತಿ ತಲೆ ಬೇಕು. ನಾಳೆ ಬೆಳಿಗ್ಗೆ ಮಸ್ತಿ ಅವನ ಗ್ಯಾಂಗ್ ಜೊತೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋತಾವನೆ. ಸೂಪರ್ ಸ್ಕೆಚ್. ಮಾಲೆ ಹಾಕಿದ್ಮೇಲೆ ಮುಸ್ತಿ ಮುಚ್ಚಿಬಿಟ್ಟಲ್ಲಣ್ಣ. ಕರೆಕ್ಟ್ ಆಗಿ ಆ ಟೈಮ್ ನಲ್ಲಿ ಅವ್ರನ್ನೆಲ್ಲ ಅಯ್ಯಪ್ಪನ ಪಾದ ಸೇರಿಸ್ಬಿಡ್ಬೋದಣ್ಣ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. 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 ಹಲೋ ರಮೇಶ, ನಾನು ಅಕ್ಕ ಚೆನ್ನಾಗಿದ್ದೀರಾ? ಯಾಕೆ ಮಸ್ತಿ ಫೋನೇ ರಿಸೀವ್ ಮಾಡ್ತಾ ಇಲ್ಲ? ಅಕ್ಕ ಅದು ನಾನು ಅವ್ರಿಗೆ ಎಷ್ಟು ವೇಟ್ ಮಾಡ್ತಿದ್ದೀನಿ ಗೊತ್ತಾ? ಒಂದೇ ಒಂದ್ಸಲಿ ನಾನು ಅವ್ರನ್ನ ನೋಡ್ಬೇಕು, ಅವ್ರ ಹತ್ರ ಏನು ಹೇಳ್ಬೇಕು. ನೆನ್ನೆ ಮೊನ್ನೆ ಎಲ್ಲ ಅಣ್ಣ ಬಿಸಿ ಇದ್ರಕ್ಕ. ರಮೇಶ ಪ್ಲೀಸ್ ಸುಳ್ಳು ಹೇಳ್ಬೇಡ. ನಾನು ಅವ್ರನ್ನ ಅರ್ಜೆಂಟ್ ಆಗಿ ನೋಡ್ಬೇಕು. ಎಲ್ಲಿದ್ದಾರೆ ಹೇಳು? ಅಕ್ಕ ನೀವೊಂದ್ ಕೆಲಸ ಮಾಡಿ, ಮಲ್ಲೇಶ್ವರ ಮೇಟಿನ್ ಕ್ಲಾಸಲ್ಲಿರೋ ಅಯ್ಯಪ್ಪ ಟೆಂಪಲ್ ಬರ್ಬಿಡಿ. ಗುರು ಅಕ್ಕ ಬಂದವ್ರೆ. ಮಸ್ತಿ ಅದು ಅಯ್ಯಪ್ಪ ರಮೇಶ ಅಯ್ಯಪ್ಪ ಸ್ವಾಮಿ ಸ್ವಾಮಿ ಮಸ್ತಿ ಯಾರು ಇವರು? ಯಾಕೆ ನಿಂತ್ಕೊಳ್ಳಕ್ ಬರ್ತಾರೆ? ಮಸ್ತಿ ನೀನು ಹೋಗು, ಹೊರಟೋಗಿಲ್ಲಿಂದ. ಹೋಗಲ್ಲ. ನಿಮ್ಗೇನು ಆಗಿಲ್ಲ ತಾನೆ? ನೀನಿನ್ನೂ ಹೋಗಿಲ್ವಾ? ಏನಕ್ಕೆ ಬಂದೆ ನೀನು? ಏನ್ ಹೇಳಕ್ ಬಂದೆ ನೀನು? ನೀನೇನ್ ಹೇಳಕ್ ಬಂದೆ ಅಂತ ನಂಗೆ ಚೆನ್ನಾಗಿ ಗೊತ್ತು.
2 ಸತಿ ನಿನ್ನ ಕಾಪಾಡಿದ ಕೂಡಲೇ ನಾನು ದೊಡ್ಡ ಹೀರೋ ಅನ್ಕೊಂಬಿಟ್ಯಾ ನೀನು? ಅಲ್ಲ, ನಾನೊಬ್ಬ ರೌಡಿ ಗೂಂಡ. ನನ್ನ ಬದುಕೇ ಇದು. 24 ಗಂಟೆ ಸಾವು ಬದುಕಿನ ಮಧ್ಯೆ ಹೋರಾಡೋಂತ ಜೀವನ ನಂದು. ನೀನು ಒಳ್ಳೆ ಮಂತನದಿಂದ ಬಂದಂತ ಹುಡುಗಿ. ನನ್ನ ಸಾವಾಸ ನಿಂಗ್ ಬೇಡ. ಇನ್ಯಾವತ್ತು ನಂಗೆ ಮುಖ ತೋರಿಸ್ಬೇಡ. ಹೊಟ್ಟೋಗು, ಹೊಟ್ಟೋಗು. ನಗರದ ಮಲ್ಲೇಶ್ವರಂ 18ನೇ ಅಡ್ಡ ರಸ್ತೆಯಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇಂದು ಮುಂಜಾನೆ ಭೀಕರ ಗ್ಯಾಂಗ್ ವಾರ್ ನಡೆದು ಹಲವಾರು ಮಂದಿ ಗಾಯಗೊಂಡಿದ್ದಾರೆ. ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿದ್ದವರು ಹೊಡೆದಾಟದಲ್ಲಿ ತೊಡಗಿದ್ದನ್ನು ಕಂಡು ಭಕ್ತಾದಿಗಳು ತಲ್ಲಣಗೊಂಡಿದ್ದಾರೆ. ಮಾಲೆ ಧರಿಸಲು ದೇವಾಲಯಕ್ಕೆ ಬಂದಿದ್ದ ಸಿದ್ದಪ್ಪಾಜಿ ಅಲಿಯಾಸ್ ಮಸ್ತಿ ಎಂಬಾತನನ್ನು ಕೊಂದು ಹಾಕಲು ಆತನ ಎದುರಾಳಿ ಮೂಟೆ ನಾರಾಯಣ ತಂಡದವರು ಸಂಚು ರೂಪಿಸಿದರೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಮಸ್ತಿ ಸಹ ಹಲವಾರು ಕೊಲೆ, ಸುಲಿಗೆ ಮುಂತಾದ ಗುರುತರ ಆಪಾದನೆಗಳನ್ನು ಹೊಂದಿದ್ದು ಇವನು ದೊಡ್ಡ ಗ್ಯಾಂಗ್ನ ನಾಯಕನಾಗಿದ್ದು ಬೆಂಗಳೂರಿನ ಕುಖ್ಯಾತ ರೌಡಿ ಎಂದು ಗುರುತಿಸಲ್ಪಟ್ಟಿದ್ದಾನೆ. ಇವನು ಕೆಲವೇ ದಿನಗಳ ಹಿಂದೆಯಷ್ಟೇ ಜೈಲಿನಿಂದ ಬಿಡುಗಡೆ ಹೊಂದಿದ್ದನೆಂದು ಮೂಲಗಳು ತಿಳಿಸಿವೆ. ಹೊಡೆದಾಟದ ಸಂದರ್ಭದಲ್ಲಿ ಪಾತಕಿಗಳು .32 ರಿವಾಲ್ವರ್, 5 ಲಾಂಗುಗಳು, ಮಚ್ಚುಗಳನ್ನು ಬಳಸಿದ್ದರೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಈ ಹಿಂದೆಯೂ ಸಹ ಮಸ್ತಿಯನ್ನು ಕೊಲ್ಲಲು ಪ್ರಯತ್ನಿಸಿದಾಗ .32 ರಿವಾಲ್ವರ್ ಬಳಸಿದ್ದರೆಂಬುದನ್ನು ಗಮನಿಸತಕ್ಕದ್ದು. ನೋಡ್ದೇನಮ್ಮ, ನಮಗೆ ಸಹಾಯ ಮಾಡ್ತಾ ಸಂಭಾವಿತನ ತರ ನಟಿಸಿದವನು ಇಷ್ಟು ದೊಡ್ಡ ಪಾಪಿನ ತಾನು ಕೊಲೆಗಾರ ರೌಡಿ ಅನ್ನೋದನ್ನ ಮರೆಮಾಚಿ ನಮ್ ಕಣ್ಣಿಗೂ ಮಣ್ಣಿಡ್ಸ್ಬಿಟ್ನಲ್ಲಮ್ಮ. ನೋಡೆ, ನಮ್ಗಿನ್ಮೇಲೆ ಎಂತ ತೊಂದರೆ ಬಂದ್ರು ಅವನಿಗೆ ಮಾತ್ರ ಫೋನ್ ಮಾಡಕ್ ಹೋಗ್ಬೇಡ, ಭೇಟಿ ಆಗಕ್ಕೂ ಹೋಗ್ಬೇಡ. ಅಕಸ್ಮಾತ್ ದಾರಿಲ್ ಸಿಕ್ಕಿದ್ರು ತಪ್ಪಿಸ್ಕೊಂಡು ಓಡ್ ಬಂದ್ಬಿಡು. ಹೌದಮ್ಮ, ಈ ರಾಕ್ಷಸನ್ ನಂಬಿ ನಾನು ನಿನ್ನನ್ನ ಮಂತ್ರಾಲಯದಿಂದ ಇವನ್ ಜೊತೆ ಕಳ್ಸಿಕೊಟ್ಬಿಟ್ಟಿದ್ನಲ್ಲಮ್ಮ. ಏನಾದ್ರೂ ಅನಾಹುತವಾಗಿದ್ರೆ ಏನು ಗತಿ? ರಾಘವೇಂದ್ರ, ಈಗಿನ ಕಾಲದಲ್ಲಿ ಯಾರನ್ನಪ್ಪ ನಂಬೋದು? ದೇವ್ರ ದೊಡ್ಡ. ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಅರೆ ಮಸ್ತಿ ಸ್ವಾಮಿ, ಯಾಕಿನ್ನೂ ಇಲ್ಲ ಇದ್ದೀರಲ್ಲ? ಟೈಮ್ ಆಗ್ಲಿಲ್ವಾ? ಯಾಕೆ ಸ್ವಾಮಿ ಒಂಥರ ಇದ್ದೀರಾ? ಆಗಿದ್ದೆಲ್ಲ ಆಗೋಯ್ತು, ಬಿಟ್ಟಾಕ್ಬಿಡಿ. ನೀವ್ ಯಾವ ವಿಷಯಕ್ಕೂ ತಲೆ ಕೆಡ್ಸ್ಕೊಬೇಡಿ ಸ್ವಾಮಿ. ನಮ್ ವಿಷಯನೂ ಬಿಡಿ ಸ್ವಾಮಿ, ನಾನೆಲ್ಲ ನೋಡ್ಕೊತೀನಿ. ಮೊದಲು ನೀವು ಸೇಫಾಗಿ ಹೋಗಿ ಬನ್ನಿ. ನಾನ್ ಭೂಮಿಕಾ, ಮಸ್ತಿನ ಪ್ರೀತಿಸ್ತಾ ಇರೋ ಹುಡುಗಿ. ಮಸ್ತಿ ಯಾರನ್ನೂ ಪಿರೀತಿಸಿಲ್ಲ, ಪಿರೀತಿಸೋದು ಇಲ್ಲ. ಅವನು ಯಾರು ಪಿರೀತಿಸ್ಬ್ಯಾಡ್ದು. ಜನ್ಮ ಕೊಟ್ಟಿದ್ ನೆಪಾನೆ ಅಧಿಕಾರ ಅನ್ಕೊಂಡು ಅವನ್ ಭವಿಷ್ಯನ ನಿಮ್ಗಿಷ್ಟ ಬಂದಂಗ್ ಬರೆಯಕ್ಕೆ ನಿಮಗ್ ಯಾವ ಹಕ್ಕು ಇಲ್ಲ. ನಾನ್ ಚಲಾಯಿಸ್ತಿರೋ ಅಧಿಕಾರ ಅಲ್ಲ, ಜೀವನ ಅವನಿಗೆ ಕೊಟ್ಟಿರೋ ಶಿಕ್ಷೆ. ಶಿಕ್ಷೆ ಕೊಟ್ಟಿರೋ ಜೀವನಾನೇ ಮಸ್ತಿಗೆ ನನ್ನನ್ ಕೊಟ್ಟಿದೆ, ನನ್ ಪ್ರೀತಿನ್ ಕೊಟ್ಟಿದೆ. ಏಯ್, ನಿಂಗ್ ತಿಳುವಳಕಿಲ್ಲ. ನೀನ್ ಇನ್ನೂ ಎಳೆ ಮಗ. ನಿನ್ ದಾರಿ ನೀನ್ ನೋಡ್ಕೊಂಡ್ ಹೋಯ್ತಾ ಇರು. ನನ್ ದಾರಿ, ನನ್ ಗುರಿ ಎಲ್ಲ ಮಸ್ತಿನೇ. ಇದರಿಂದ ನಿಂಗೆ ಯಾವ ಸುಖ ಸಿಗೋದಿಲ್ಲ. ಏನಾದ್ರೂ ಸಿಗ್ಲಿ ಅನ್ಕೊಳ್ಳೋದು ಸ್ವಾರ್ಥ. ಏನನ್ನೋ ನಿರೀಕ್ಷೆ ಮಾಡ್ದಿರ ಇರೋದು ಪ್ರೀತಿ. ಪ್ರೀತಿ ಗಿರೀತಿ ನಮಗ್ ತಿಳಿಯೋದಿಲ್ಲ, ತಿಳ್ಕೊಳ್ಳೋದು ಬೇಡ. ನೋಡ, ಇವತ್ತಿಂದ ನನ್ನ ಮಗನ್ ದಾರಿಗೆ ನೀನ್ ಅಡ್ಡ ಬರ್ಕೂಡ್ದು. ನಾನ್ ಹೇಳ್ತಾ ಇವನಿ, ಅವನಿಗೆ ಜನ್ಮ ಕೊಟ್ಟ ತಂದೆ. ತಂದೆ? ಆ ಪದದ ಅರ್ಥ ಗೊತ್ತಾ ನಿಮ್ಗೆ? ಮಗನ್ ಕೈಗೆ ಮಚ್ಕೊಟ್ಟು ಕೊಲೆ ಮಾಡು ಅಂತ ಹೇಳಿ ಕಳ್ಸೋನು ಯಾವ ಸೀಮೆ ತಂದೇರಿ ನೀವು? ಮಗನ ಕೈಗೆ ಮಚ್ಚು ಕೊಟ್ಟು ಮರ್ಡರ್ ಮಾಡು ಅಂತ ಹೇಳೋಕೆ ನನಗೇನು ತಿಕ್ಲಿಡ್ದಿಲ್ಲ. ನನಗೂ ಮನಸ್ಸತ್ವ ಅದೇ. ಕಂಸಾಳೆ ಕಾಯಕ ಮಾಡೋ ಜನ ನಾವು. ಕಾಲ್ ಕೆಳಗೆ ನೀರ ತುಳಿಯೋಕ್ಕೂ ಹಿಂಜರಿಯೋ ಜನ ನಾವು. ದೀಕ್ಷೆ ತಗೊಂಡ್ ದಿನದಿಂದ ಒಂದಿನವೂ ಮಾಂಸ ಮಟ್ಟಿ ಮುಟ್ಟೋರಲ್ಲವ ನಾವು. ಅಂತದ್ರಲ್ಲಿ
ನರಮನ್ಸರ ರಕ್ತ ಕುಡಿಬೇಕು ಅಂತ ನಾವು ತೀರ್ಮಾನ ಮಾಡಿಮಿ ಅಂದ್ರೆ ಅದು ಸುಮ್ನೆ ಅಲ್ಲವಾ? ಸುಮ್ನೆ ರಾಜಪ್ಪ, ನೋಡು, ನಿನ್ ಬಗ್ಗೆ ನಮ್ಗೆ ಸಾನೆ ಸಮಾಧಾನ ತೃಪ್ತಿ ಆಗ್ಬಿಟ್ಟದ. ಏನ್ ಪಾರು, ಈ ಸಿದ್ದಪ್ಪಾಜಿದೆ ನಮಗ್ ತಲೆನೋವು ಆಗ್ಬಿಟ್ಟದೆ. ಇಂಡು ಗುಂಟ ಮುಂಡು ಗುಂಟ ಪದ ಹೇಳ್ಕೊಂಡು ನನ್ ದಾರಿನೇ ಹಿಡಿದ್ಬಿಟ್ಟು ಅವ್ನು ಬ್ಯಾಡ ಬೇಡ ಅಂದ್ರು ನೀನೆ ಪ್ಯಾಟೆಗೆ ಕರ್ಕೊಂಡು ಹೋಗಿ ಒಂದ್ ದಾರಿ ತೋರು. ಅಭಯ, ಸಿದ್ದಪ್ಪಾಜಿ ಬಗ್ಗೆ ನೀ ಯಾಕೆ ಯೋಚನೆ ಮಾಡ್ತೀಯ? ನಾನು ಇದನ್ನೆಲ್ಲ ಬಿಟ್ಬಿಡು. ಓ, ಏನ್ ಮಾತೇವಪ್ಪ, ಗುಡ್ಗಳನ್ನೆಲ್ಲ ಕರೆದು ಊಟ ಇತ್ತಿದ್ಯಾ? ಏನ್ ಸಮಾಚಾರ? ನಮ್ ರಾಜಪ್ಪಾಜಿ ಬಂದಿರುದಿಲ್ವಾ ಆ ಖುಷಿಗೆ ಕುಂತ್ಕ. ಅದೇನು ರಾಜಪ್ಪಾಜಿ ಹೇಳ್ ಕಳ್ಸದ್ನ, ಅದಕ್ಕೆ ಬಂದಿ. ರಾಜಪ್ಪಾಜಿ ಚೆನ್ನಾಗಿದೀಯಾ? ಚೆನ್ನಾಗಿದೆ ನಂದಿಸೋಣ, ನೀನ್ ಚೆನ್ನಾಗಿದ್ಯಾ? ಓ, ಚೆನ್ನಾಗಿವ್ನೆ. ಅದೇನಪ್ಪ ನಮ್ ನೆಪ್ ಮಾಡ್ಕೊಂಡಿದ್ದು? ಹೇಳ್ತೀನಿ, ಮುಂದಿನ ವಾರ ಬೆಂಗಳೂರಿನಾಗ ಒಂದ್ ಭಾರಿ ಫಂಕ್ಷನ್ ಮಾಡಿಕೊಂಡಿದ್ದೀನಿ. ಅದರಲ್ಲಿ ಡೊಳ್ಳು, ಪೂಜಾ ಕುಣಿತ, ನಂದಿಕೋಲು ಈ ತಂಡದವ್ರೆಲ್ಲ ಕರ್ಸಿ ನಮ್ಮ ಕಲೆನ, ಕಲೆಗಾರನ, ನಮ್ಮ ಸಂಸ್ಕೃತಿನ ಈ ಪಟ್ಟಣದವ್ರು ಪರಿಚಯ ಮಾಡ್ಸವ ಅಂತ. ತಪ್ಪದೆ ನೀವೆಲ್ಲ ಬಂದ್ಬಿಡ್ಬೇಕು. ಬರ